ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. IPL 2024ರ ಪ್ಲೇ ಆಫ್ನಲ್ಲಿ ನಮ್ಮ RCB ತಂಡವು ಎಲಿಮಿನೇಟರ್ ಪಂದ್ಯವನ್ನು ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಆಡಲಿದ್ದು, ಹಾಗಾದರೆ ಇವೆರಡೂ ತಂಡದ ಪ್ಲೇಯಿಂಗ್ 11ನಲ್ಲಿ ಏನೇನು ಚೇಂಜಸ್ ಇರುತ್ತದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇಂಗ್ಲೆಂಡ್ ಪ್ಲೇಯರ್ಸ್ಗಳು IPLನ ಪ್ಲೇ ಆಫ್ನಲ್ಲಿ ಆಡುವುದಿಲ್ಲ ಅಂತ. ಹಾಗಾಗಿ ಮೇನ್ ಪ್ಲೇಯರ್ಸ್ಗಳು ಹೊರಹೋಗಿರುವ ಕಾರಣ ಎರಡೂ ತಂಡದಲ್ಲೂ ಕೂಡ ಮೇಜರ್ ಚೇಂಜಸ್ ಆಗಲಿದೆ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ 11ನ ನೋಡುವುದಾದರೆ, ನಮ್ಮ RCB ತಂಡದ ಓಪನರ್ಗಳಾಗಿ ಫಾಫ್ ಡು ಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿಯಲಿದ್ದಾರೆ. ಅದಾದ ನಂತರ ಒನ್ ಡೌನ್ನಲ್ಲಿ ಈ ಹಿಂದಿನ ಮ್ಯಾಚಸ್ಗಳೆಲ್ಲ ವಿಲ್ ಜಾಕ್ಸ್ ಅವರು ಆಡುತ್ತಿದ್ದರು. ಆದರೆ ಈಗ ಅವರು ಇಲ್ಲದ ಕಾರಣ ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಆದಂತಹ ಗ್ರೀನ್ ಅವರು ಕಣಕ್ಕಿಳಿಯಲಿದ್ದಾರೆ. ಅದಾದ ನಂತರ ಎಂದಿನಂತೆ ಟೂ ಡೌನ್ನಲ್ಲಿ ರಜತ್ ಪಟಿದಾರ್, ಹಾಗೆಯೇ 5ನೇ ಸ್ಥಾನದಲ್ಲಿ ವಿಲ್ ಜಾಕ್ಸ್ ಅವರ ಬದಲಿಗೆ ಮ್ಯಾಕ್ಸಿ ಅವರು ಆಡುತ್ತಿದ್ದು, ಮತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ದಿನೇಶ್ ಕಾರ್ತಿಕ್, ಹಾಗೆಯೇ ಆಲ್ರೌಂಡರ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಮಹಿಪಾಲ್ ಲೋಮ್ರೋರ್ ಮತ್ತು ಲೆಗ್ ಸ್ಪಿನ್ನರ್ ಕರಣ್ ಶರ್ಮಾ, ಫಾಸ್ಟ್ ಬೌಲರ್ಗಳಾಗಿ ಮೊಹಮ್ಮದ್ ಸಿರಾಜ್, ಹಾಗೆಯೇ ಲೋಕಿ ಫರ್ಗ್ಯೂಸನ್ ಮತ್ತು ಸ್ವಪ್ನಿಲ್ ಸಿಂಗ್ ಅವರು ನಮ್ಮ RCB ತಂಡದ ಪ್ಲೇಯಿಂಗ್ 11ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದಿಷ್ಟು ಬ್ಯಾಟಿಂಗ್ ಮಾಡುವಾಗ ಪ್ಲೇಯಿಂಗ್ 11ನ ಚೇಂಜಸ್ ಆದರೆ, ಇನ್ನು ಬೌಲಿಂಗ್ ಮಾಡುವ ಸಂದರ್ಭದಲ್ಲಿ ರಜತ್ ಪಟಿದಾರ್ ಅವರ ಜಾಗದಲ್ಲಿ ಯಶ್ ದಯಾಳ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೊರಬರಲಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇಯಿಂಗ್ 11ನ ನೋಡುವುದಾದರೆ, ಅಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಧ್ರುವ್ ಜುರೇಲ್ ಅವರು ಓಪನಿಂಗ್ ಮಾಡಲಿದ್ದಾರೆ. ಹಾಗೆಯೇ ಒನ್ ಡೌನ್ನಲ್ಲಿ ಕ್ಯಾಪ್ಟನ್ ಆದಂತಹ ಸಂಜು ಸ್ಯಾಮ್ಸನ್ ಮತ್ತು ಟೂ ಡೌನ್ನಲ್ಲಿ ರಿಯಾನ್ ಪರಾಗ್ ಮತ್ತು 5ನೇ ಸ್ಥಾನದಲ್ಲಿ ರೋಮನ್ ಪೊವೆಲ್, ಹಾಗೆಯೇ ರವಿಚಂದ್ರನ್ ಅಶ್ವಿನ್ ಅವರು ಆಫ್ ಸ್ಪಿನ್ನರ್ ಆಗಿ, ಹಾಗೆಯೇ ಶಿವಮ್ ದುಬೆ ಅವರು ಮತ್ತು ಟ್ರೆಂಟ್ ಬೋಲ್ಟ್, ಹಾಗೆಯೇ ಯುಜಿ ಚಹಲ್, ಸಂದೀಪ್ ಶರ್ಮಾ, ಹಾಗೆಯೇ ನಾಂದ್ರೆ ಬರ್ಗರ್. ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇಯಿಂಗ್ 11 ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ RCB ವರ್ಸಸ್ ರಾಜಸ್ಥಾನ್ ತಂಡದಲ್ಲಿ ಯಾವ ತಂಡ ಸ್ಟ್ರಾಂಗ್ ಇದೆ ಮತ್ತು ಎಲಿಮಿನೇಟರ್ ಪಂದ್ಯವನ್ನು ಯಾವ ತಂಡ ಗೆಲ್ಲಲಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.